ನಮಸ್ಕಾರ, ಅರುಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ. ಬರ್ರಿ ಸ್ನೇಹಿತರೆ, ನಾವು ಇವತ್ತು ಕಾಯಿ ಹೋಳಿಗೆ ಹೆಂಗೆ ಮಾಡೋದಂತ ನೋಡೋಣ. ಅಗದಿ ಸಿಂಪಲ್ಲಾಗಿ ನೋಡ್ರಿ, ನಾ ಇಲ್ಲಿ ಮಾಡಿ ನಿಮ್ಗೆ ಸರ್ವ್ ಮಾಡಿ ತೋರಿಸ್ಲಿಕ್ಕತ್ತೀನಿ. ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಹೋಳಿಗೆ ತಿಂದ್ರೆ ಬಾಯಾಗಿಟ್ರೆ ಕರೆಕ್ಟಾಗಿ ನೋಡ್ರಿ, ಅಷ್ಟು ಚಲೋ ಆಗ್ಯಾವ, ಅಷ್ಟು ಸಾಫ್ಟ್ ಆಗ್ಯಾವ. ಈ ಕಾಯಿ ಹೋಳಿಗೆನ ಹೆಂಗೆ ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ. ಇದಕ್ಕೆ ಏನೇನು ಪದಾರ್ಥ ತೊಗೊಂಡಿನಿ ಅಂತಲೂ ಹೇಳ್ತೀನಿ. ಬರ್ರಿ, ಅಗದಿ ಈಸಿಯಾಗಿ ನಿಮ್ಗೆ ಯಾರು ಹೋಳ್ಗೆ ಮಾಡೋಕ್ಕೆ ಬರಲಾರ್ದವರು ಮಾಡಬೇಕು, ಅಷ್ಟು ಸರಳವಾಗಿ ನಾನು ಈ ಹೋಳ್ಗೆ ಮಾಡೋದು ತೋರಿಸ್ತೀನಿ. ಕಾಯಿ ಹೋಳ್ಗೆ ಮೊದಲು 2 ತೆಂಗಿನಕಾಯಿ ತೊಗೊಂಡಿನಿ, ಹಸಿ ತೆಂಗಿನಕಾಯಿ. ಇದೆಲ್ಲ ತೆಗೆದು ಸಣ್ಣಗೆ ಹೋಳ್ಕೊಂಡು ಸ್ವಚ್ಛಂಗೆ ತೊಳೆದು ಇಟ್ಕೊಂಡಿನಿ. 2 ತೆಂಗಿನಕಾಯಿ ಸಣ್ಣಗೆ ಕಟ್ ಮಾಡಿ ತೊಳೆದು ಇಟ್ಕೊಂಡಿನಿ. ನಂತರ ಇದಕ್ಕೆ ಮೈದಾ ಹಿಟ್ಟು ತೊಗೊಂಡಿನಿ, ಅರ್ಧ ಕೆ ಜಿಯಷ್ಟು. 2 ಕಾಯಿ ಹೋಳಿಗೆಗೆ 2 ತೆಂಗಿನಕಾಯಿಗೆ ಅರ್ಧ ಕೆ ಜಿ ತೊಗೊಂಡಿನಿ ಮೈದಾ ಹಿಟ್ಟು. ಅರ್ಧ ಕೆ ಜಿಗಿನ್ನ ಸ್ವಲ್ಪ ಕಡಿಮೆ ಬೆಲ್ಲ ತೊಗೊಂಡಿನಿ. ಸ್ವಲ್ಪ ಎಣ್ಣೆ ಹೋಳಿಗೆಗೆ ಹಚ್ಚಕ್ಕೆ, ಆಮ್ಯಾಗ ಒಂದು ಚಿಟಿಗೆಯಷ್ಟು ಉಪ್ಪು, ಹಿಟ್ಟಿಗೆ ನಾದಲಿಕ್ಕೆ 1 ಚಮಚೆ ಏಲಕ್ಕಿ ಪುಡಿ ಮತ್ತು 1 ಚಮಚೆ ಶುಂಠಿ ಪುಡಿ. ಈಗ ನಾವು ಕೊಬ್ಬರಿ ಎಲ್ಲ ಮಿಕ್ಸರ್ಗೆ ಹಾಕಿ ಸಣ್ಣ ಮಾಡ್ಕೊಳ್ಳೋನು, ಗ್ರೈಂಡ್ ಮಾಡ್ಕೊಂಬರೋನು. ಅದಕ್ಕೆ ನೀರು ಹಾಕಬಾರ್ದು, ಹಂಗೆ ಸಣ್ಣ ಮಾಡೋಕ್ಕೆ ಹೋಗಬೇಕು. ಈ ಥರ ಸಣ್ಣ ಆಗ್ಬೇಕು ನೋಡ್ರಿ. ಅದು ಒಳಗೆ ಕೊಬ್ಬರಿದು ದಪ್ಪ ಉಳಿಬಾರ್ದು, ಕೊಬ್ಬರಿ ದಪ್ಪ ಉಳಿಬಾರ್ದು, ಹಂಗೆ ಮಾಡ್ಕೋಬೇಕು ನಾವು. ನೀರು ಹಾಕಬಾರ್ದು, ಯಾಕಂದ್ರೆ ಕೊಬ್ಬರಿ ಹಸಿ ಇರ್ತದೆ. ನೀರು ಹಾಕಲಾರ್ದೇ ಸಣ್ಣ ಆಗ್ತದೆ. ನಂತರ ನಾವು ಗ್ಯಾಸಿನ ಮ್ಯಾಗ ಒಂದು ದಪ್ಪ ತಳದ್ದು ಕಡಾಯಿ ಇಟ್ಕೊಂಡು ಅದಕ್ಕೆ ಕೊಬ್ಬರಿ ಬೆಲ್ಲ ಹಾಕಿ ಕರಗ್ಲಕ್ಕ ಇಡೋನು. ಇದು ಕೊಬ್ಬರಿ ಹಸಿ ಇರ್ತದೆ, ನೀರದು ಏನೂ ಹಾಕಕ್ಕತ್ತಂಗಿಲ್ಲ. ಬೆಲ್ಲ ಅದರೊಳಗೆ ಕರಗ್ತದೆ. ಸ್ವಲ್ಪ ಸಣ್ಣ ಉರಿ ಮ್ಯಾಗ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಸಣ್ಣ ಉರಿ ಮ್ಯಾಗ ಇಟ್ಟುಬಿಡೋನು. ಹಂಗೆ ಸ್ವಲ್ಪ ಆವಾಗವಾಗ ತಿರ್ವಾಡ್ಕೊತಿರ್ಬೇಕು, ಹಂಗೆ ಬಿಟ್ಬಿಡಬಾರ್ದು, ತಿರ್ವಾಡಬೇಕು. ಈಗ ಇದೆಲ್ಲ ಕೊಬ್ಬರಿನ ಬೆಲ್ಲನ ಮಿಕ್ಸ್ ಮಾಡಿ ಗ್ಯಾಸ್ ಸಣ್ಣ ಉರಿ ಮಾಡಿ ಬಿಡೋನು. ಇದು ಎಲ್ಲ ಹೂರ್ಣ ತಯಾರಾಗೋವರೆಗೂ ಹಿಟ್ಟು ನಾದಿ ಇಟ್ಬಿಡೋನು. ಹಿಟ್ಟನ್ನು ನೆನಿಬೇಕು. ಅದಕ್ಕೆ ಈ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ನಾನು ನೀರು ಹಾಕಿ ನಾದ್ಲಿಕ್ಕತ್ತೀನಿ. ಇದು ಸ್ವಲ್ಪ ಮೆತ್ತಗಿರಬೇಕು, ಯಾಕಂದ್ರೆ ಕೊಬ್ಬರಿದು ಹೂರ್ಣ ಮೆತ್ತಗಿರ್ತದೆ, ಹಸಿ ಕೊಬ್ಬರಿದು ಹೂರ್ಣ ಮೆತ್ತಗಿರ್ತದೆ. ಅದಕ್ಕೆ ಹಿಟ್ಟನ್ನು ಮೆತ್ತಗಾಗಬೇಕು. ಹಿಟ್ಟು ಗಟ್ಟಿ ಆದ್ರೆ ಹೂರ್ಣ ಹೊರಗೆ ಬರ್ತದೆ, ಹೋಳಿಗೆ ಸರಿಯಾಗಂಗಿಲ್ಲ, ಹರಿತಾವು. ಅದಕ್ಕೆ ಹಿಟ್ಟನ್ನು ಸ್ವಲ್ಪ ಮೆತ್ತಗೆ ನಾದ್ಕೋಬೇಕು. ಕೊಬ್ಬರಿ ಹೋಳಿಗೆದು ಹೂರ್ಣನೂ ಮೆತ್ತಗಿರ್ತದೆ. ಸ್ವಲ್ಪ ಎಣ್ಣೆ ಹಾಕಿ ಮಿದ್ದಿ ಮುಚ್ಚಿಟ್ಬಿಡೋನು. ನಮ್ದು ಹೂರ್ನೆಲ್ಲ ರೆಡಿಯಾಗಿ ಆರಿ ನಾವು ಉಂಡೆ ಕಟ್ಕೊಳ್ಳೋತನ ಹಿಟ್ಟು ನೆನೀತದೆ. 10ರಿಂದ 15 ನಿಮಿಷ ತನಕ ಬೇಕು. ಅಲ್ಲಿವರೆಗೂ 15-20 ನಿಮಿಷ ಬೇಕು. ಅಲ್ಲಿವರೆಗೂ ಹಿಟ್ಟು ನೆನೀತದೆ. ಚೆಂದಂಗೆ ನೆನಿಲಕ್ಕ ಬಿಡೋನು. ಈಗ ಕೊಬ್ಬರಿ ಬೆಲ್ಲ ಎಲ್ಲ ಮಿಕ್ಸ್ ಆಗ್ಯದ ನೋಡ್ರಿ. ನಾನು ಹಂಗೆ ತಿರುವಾಡ್ಕೊತ ಹಿಟ್ಟು ಅದು ಮುಂದೂ ಹಂಗೆ ತಿರುವಾಡ್ಕೊತಾನೆ ಇದ್ದೆ. ಈಗ ಎಲ್ಲ ಅದು ನೀರೆಲ್ಲ ಸ್ವಲ್ಪ ಆಮ್ಯಾಗ್ಯದ, ಅಂದ್ರೆ ಎಲ್ಲ ಕಡಿಮೆ ಹಾಕ್ಕೊತ ಬಂದದ, ಗಟ್ಟಿ ಹಾಕ್ಕೊತ ಬಂದದ. ಇದು ಬೆಲ್ಲ ಮತ್ತು ಕೊಬ್ಬರಿ ಈ ಟೈಪ ಎಲ್ಲ ನೀರು ಕಡಿಮೆ ಆಗಬೇಕು. ಕೊಬ್ಬರಿದ ಅಂಶ, ಕೊಬ್ಬರಿ ಒಳಗೆ ಹಸಿ ಅಂಶ ಏನಾಗ್ತೈತಿಲ್ಲ ಅದೆಲ್ಲ ಹೋಗಬೇಕು. ಮತ್ತು ಕೊಬ್ಬರಿ ಬೆಲ್ಲ ಉದ್ರಾಗಬೇಕು ಈ ಟೈಪ್. ಅಲ್ಲಿವರೆಗೂ ನಾವು ಇದನ್ನು ತಿರುವಾಡ್ಕೊತಾನೆ ಇರಬೇಕು. ಈಗಿದು ಎಲ್ಲ ಬರೋಬ್ಬರಿ ಆಗಿದೆ. ನಾನೀಗ ಗ್ಯಾಸ್ ಬಂದ್ ಮಾಡ್ತೀನಿ. ಆಮ್ಯಾಗ ತೆಗೆದು ಒಂದು ಪ್ಲೇಟ್ನ್ಯಾಗ ಆರಾಕಿಡ್ತೀನಿ. ಇಷ್ಟು ಉದುರಾಗಬೇಕು ನೋಡ್ರಿ. ಇದು ಕೈಯಾಗಿ ಹಿಡಿದ್ರೆ ಹಿಂಗೆ ಬರಬೇಕು, ಆ ಟೈಪ್ ಆಗಬೇಕು. ಅಲ್ಲಿವರೆಗೂ ನಾವು ಗ್ಯಾಸಿನ ಮ್ಯಾಗಿಟ್ಟು ತಿರುವಾಡಬೇಕು. ನಂತರ ಆರಿಸ್ಬೇಕು. ಆರಿದ ನಂತರ ನಾವು ದಪ್ಪ ಬೇಕಂದ್ರೆ ದೊಡ್ಡ, ಸಣ್ಣ ಬೇಕಂದ್ರೆ ಸಣ್ಣ ನಾವು ಉಳ್ಳಿ ಕಟ್ಕೋಬೇಕು. ನಾನು ಭಾಳ ದೊಡ್ಡದು ಅಲ್ಲ, ಭಾಳ ಸಣ್ಣದು ಅಲ್ಲ, ಸ್ವಲ್ಪ ಮೀಡಿಯಮ್ ಗಾತ್ರದಾಗ ಈ ಉಂಡೆ ಇಟ್ಕೋತೀನಿ, ಹೂರ್ಣದ್ದು ಉಂಡೆ. ನಂತರ ಇದನ್ನು ಹೆಂಗೆ ಮಾಡೋದಂತನೂ ತೋರಿಸ್ತೀನಿ. ನೀವು ಯಾರು ಹೋಳಿಗೆ ಮಾಡಲಾರ್ದವ್ರೂ ಹೋಳಿಗೆ ಮಾಡ್ಬೋದು, ಅಷ್ಟು ಸರಳ ಅದ ಈ ಹೋಳಿಗೆ ಮಾಡೋದು, ಕಾಯಿ ಹೋಳಿಗೆ ಮಾಡೋದು. ಈಗ ಇಷ್ಟು ಉಂಡೆ ಮಾಡಿ ಇಟ್ಕೊಂಡಿನಿ ನೋಡ್ರಿ, ಎಲ್ಲ ಹೂರ್ಣದ್ದು. ಈಗ ಕಣ್ಕಾಣು ನೆನೆದಿರ್ತದೆ. 15-20 ನಿಮಿಷ ಆಯಿತು. ಕಣ್ಕಾಣು ನೆನೆದಿರ್ತದೆ. ಒಂದು ಹೋಳಿಗೆ ಮಾಡೋಕೆ ನಾವು ಎಷ್ಟು ಕಣ್ಕ ಬೇಕು ಅಷ್ಟು ನೋಡಿ ತೊಗೋಬೇಕು. ಆಮ್ಯಾಗ ಸ್ವಲ್ಪ ಹೆಚ್ಚಿಗೆ ಆದ್ರೂ ನಡೀತದೆ, ಏನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಗೆ ಎಷ್ಟು ಬರ್ತೈತೆ ಅಷ್ಟು ಸ್ವಲ್ಪ ಉಳ್ಳಿ ಮಾಡಿ ಇದು ತೊಗೋರಿ. ಚಪಾತಿಗೆ ನಾವು ಎಷ್ಟು ಹಿಟ್ಟು ತೊಗೋತೀವಿ ಅಷ್ಟು ಹಂಗೆ ನೋಡಿ ಹಿಟ್ಟು ತೊಗೋರಿ. ಕೈಯಾಗ ಸ್ವಲ್ಪ ಅಗಲ್ ಮಾಡಿ ಅದರೊಳಗೆ ನಾವು ಮಾಡ್ಕೊಂಡಿದ್ದು ಹೂರ್ಣದ್ದು ಉಂಡೆ ಏನದ ಅದು ಇಡಬೇಕು. ಕಣಕ ಹೆಚ್ಚಾದ್ರೂ ನಾವು ಉಂಡೆ ಇಡಬೇಕಾದ್ರೆ ಅದು ಕಣಕ ಹೆಚ್ಚಾದ್ರೆ ಮ್ಯಾಗ ಬರ್ತದೆ. ಆ ಮ್ಯಾಗ ಬಂದಿದ್ದು ಹೆಚ್ಚಿನ ಕಣಕ ತೆಗೆದು ಬಿಡಬೇಕು. ಈಗ ನಾನಿಲ್ಲಿ ಕೈಯಾಗ ನಿಮಗೆ ಉಳ್ಳಿ ಮಾಡಿ ತೋರಿಸ್ಲಿಕ್ಕತ್ತೀನಿ ನೋಡ್ರಿ. ಏನೂ ಹೆಚ್ಚಿಗೆ
ಕಣಕ ಹೆಚ್ಚಿಗೆ ಬಂದಿಲ್ಲ, ಅದಕ್ಕೆ ನಾನು ಕಣಕ ತೆಗೆದಿಲ್ಲ. ಈ ಟೈಪ್ ಮಾಡೀನಿ. ಈಗ ಒಂದು ಹೋಳ್ಗೆ ಮಣಿ ಮ್ಯಾಗ ಒಂದು ಹೋಳ್ಗೆ, ಇದು ಹೋಳ್ಗೆ ಸೀಟ್ ಸಿಗ್ತದೆ ನೋಡ್ರಿ. ಇದು ಭಾಳ ಚಲೋ, ಎಲ್ಲ ಥರ ಹೋಳ್ಗೆನೂ ಇದ್ರ ಮ್ಯಾಗ ಭಾಳ ಚಲೋ ಮಾಡ್ಬೋದು. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದ್ರ ಮ್ಯಾಗ ನಾವು ಕಾಯಿ ಹೋಳ್ಗೆನ ಮಾಡೋಣ. ಇದಕ್ಕೆ ಈ ಹೋಳ್ಗೆ ಸೀಟಿನ ಮ್ಯಾಗ ಎಲ್ಲ ಬಾಂಡ್ಯದ ಅಂಗಡಿಯಾಗೂ ಸಿಗ್ತಾವೆ, ಕೇಳಿ ನೀವು ತೊಗೋರಿ. ಇದ್ರ ಮ್ಯಾಗ ನಾವು ಹೋಳ್ಗಿನ ಬೆಲ್ಲುಣ್ಗಿಲೆ ತೀಡಾಕನೇ ಹತ್ತಂಗಿಲ್ಲ. ಈ ಹೋಳ್ಗೆ ಸೀಟಿನ ಮ್ಯಾಗ ಸ್ವಲ್ಪ ಎಣ್ಣೆ ಹಚ್ಚಿ ಕೈಲಿ ಅಗಲ್ ಮಾಡಿ ಮ್ಯಾಗ ಒಂದು ಬಟರ್ ಪೇಪರ್ ಹಾಕಿ, ಬಟರ್ ಪೇಪರ್ಗೂ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಹಾಕಿ ಈ ಟೈಪ್ ಕೈಲೇ ಅಗಲ್ ಮಾಡಿದ್ರೆ ಆಯ್ತು ನೋಡ್ರಿ, ಹೋಳ್ಗೆನೇ ರೆಡಿ ಆಯಿತು. ಈ ಟೈಪ್ ನಾವು ಯಾವ ಬೇಕಾದ ಹೋಳ್ಗೆನೂ ಮಾಡ್ಕೋಬೋದು. ಅಗದಿ ಚಲೋ ಬರ್ತಾವೆ ಹೋಳ್ಗೆ. ಮತ್ತು ಎತ್ತಿ ತೆವ್ಯಾಗ ಹಾಕಬೇಕಾದ್ರೂ ಹೆದರಿಕಿಲ್ಲ, ಏನಿಲ್ಲ, ಮುರಿತಾವ ಅಂಥೇಳಿ ಅಗದಿ ಚಲೋ ಬರ್ತಾವೆ ಹೋಳ್ಗೆ. ಈಗ ನೋಡ್ರಿ, ಇದು ಹೋಳ್ಗೆ ನಮ್ದು ರೆಡಿ ಆಯಿತು. ನಾನು ಕೈಲೇ ಎಲ್ಲ ತೀಡಿ ತೋರಿಸಿದ್ದೀನಿ ನಿಮಗೆ. ಆ ಟೈಪ ಮಾಡ್ಬೋದು ಹೋಳ್ಗೆ ಅಗದಿ ಈಸಿಯಾಗಿ. ತೆವಿನೂ ಕಾಯ್ದದ. ಬರ್ರಿ, ನಾವು ತೆವಿಗೆ ಒಂದು ಚಮಚಿ ಎಣ್ಣೆ ಹಚ್ಚಿ ಈಗ ನಾವು ಹೋಳ್ಗಿನ ಇದ್ರೊಳಗೆ ಬೇಯಿಸಿ ತಗೊಳ್ಳೋಣ. ಈ ಸೀಟ್ ಎತ್ತಿ ಸಾವಕಾಶ ಹೋಳ್ಗೆ ತೆವಿಗೆ ಬಿಟ್ಟರೆ ಆಯ್ತು ನೋಡ್ರಿ. ಇಷ್ಟ ಮಾಡಿದ್ರೆ ಹೋಳ್ಗೆ ಹರಿಯಂಗಿಲ್ಲ, ಏನಿಲ್ಲ, ಅಗದಿ ಚಲೋ ಹೋಳ್ಗೆ ಬರ್ತಾವೆ. ಯಾರು ನೀವು ಹೋಳ್ಗೆ ಇನ್ನೂವರೆಗೆ ಯಾರು ಹೋಳ್ಗೆ ಮಾಡಿಲ್ಲ ಅವರು ಸಹ ಹೋಳ್ಗೆ ಮಾಡ್ಬೋದು. ಒಂದು ಬಟರ್ ಪೇಪರ್ ತಂದಿಟ್ಕೊಂಡು ನೋಡ್ರಿ. ಹಂಗೆ ಇದು ಹೋಳ್ಗೆ ಸಣ್ಣ ಉರಿ ಮ್ಯಾಗ ಬೇಯಿಸ್ಬೇಕು. ಎರಡೂ ಕಡೆ ಸಣ್ಣ ಉರಿ ಮ್ಯಾಗ ನಾ ಬೇಯಿಸ್ತೀನಿ. ಕೆಂಪಗೆ ಬೇಯಿಸಿ ತೆಗೆದ್ರೆ ಕಾಯಿ ಹೋಳ್ಗೆ ತಿನ್ನೋಕೆ ರೆಡಿ ಆದಂಗೆ. ಸ್ವಲ್ಪ ಬಿಸಿ ಬಿಸಿ ಇದ್ದಾಗ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಬಾಯಾಗಿಟ್ರೆ ಕರಗ್ತಾವೆ, ಅಷ್ಟು ಚಲೋ ಹೋಳ್ಗೆ ಆಗ್ಯಾವು. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡಿದವರು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈಗ ಹೋಳಿಗೆ ಎಲ್ಲ ಚೆಂದಾಗೆ ಕೆಂಪಗೆ ಬೈದದ. ನಾವು ಈ ಹೋಳ್ಗಿನ ತೆಗಿನು. ಇನ್ನೊಂದು ಹೋಳ್ಗೆ ನಿಮಗೆ ನಾನು ಮಾಡಿ ತೋರಿಸ್ತೀನಿ ನೋಡ್ರಿ. ಇಷ್ಟು ಕೆಂಪ ಹೋಳ್ಗೆ ನಾವು ಬಯಸ್ಕೋಬೇಕು ಸಣ್ಣ ಉರಿ ಮ್ಯಾಗ. ಅದನ್ನು ಇನ್ನೊಂದು ಹೋಳ್ಗೆ ನಿಮ್ಗೆ ಕೈಯಾಗನ ಕಣಕ ಹಿಡಿದು ಉಳ್ಳಿ ತುಂಬ್ಕೊಳಕ್ಕೆ ಬರದೇ ಇದ್ದವರು ಈ ಟೈಪ್ ಹೋಳ್ಗೆ ಸೀಟಿನ ಮ್ಯಾಗ ಕಣಕ ಇಟ್ಟು ಅಗಲ್ ಮಾಡಿ ಅದರೊಳಗೆ ಹೂರ್ಣ ಇಟ್ಟು ತುಂಬಿ ನೋಡ್ರಿ. ಈ ಟೈಪ್ ಕಣಕ ಹೆಚ್ಚಾಗಿದ್ರೆ ಮ್ಯಾಗ ಬರ್ತದೆ. ಮ್ಯಾಗ ಬಂದಿದ್ದು ಕಣಕ ನಾವು ತೆಗೆದು ಬಿಡಬೇಕು. ಇಷ್ಟಾದ್ರೆ ಆಯಿತು. ಇದನ್ನು ನಾವು ಮೊದಲು ಹೆಂಗೆ ಮಾಡ್ಕೊಂಡಿದ್ದೇವಲ್ಲ ಹಂಗೆ ಸ್ವಲ್ಪ ಹೋಳ್ಗೆ ಸೀಟಿಗೆ ಎಣ್ಣೆ ಹಚ್ಚಿ ಇದು ಹೋಳ್ಗಿನ ಕೈಲೇನ ಒತ್ತಿ ಅಗಲ್ ಮಾಡಿ ಹೋಳ್ಗೆ ನಾವು ಬೇಯಿಸ್ಕೋಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಕಾಯಿ ಹೋಳ್ಗೆ ಎಷ್ಟು ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ಅಂಥೇಳಿ. ನೀವು ಒಮ್ಮೆ ಮನೆಯೊಳಗೆ ಹಸಿ ತೆಂಗಿನಕಾಯಿ ಯಾವಾಗ ಹೊಡೆದಿರ್ತಿರಲ್ಲ ಅವಾಗ, ಆದರೆ 2-3 ಒಮ್ಮೆ ಮಾಡಬೇಡ್ರಿ. ಒಂದು ತೆಂಗಿನಕಾಯಿದು ಹೋಳ್ಗೆ ಈ ಟೈಪ ಮಾಡಿ ತಿಂದು ನೋಡಿರಿ. ನಿಮಗೆ ಚಲೋ ಅನಿಸಿದ್ರೆ ಮತ್ತೆ ನೀವೇ ಮಾಡ್ತೀರಿ. ಅಗದಿ ಈಸಿಯಾಗಿನೂ ನಾವು ಮಾಡೋದು ನಿಮ್ಗೆ ಇಲ್ಲಿ ತೋರಿಸೀನಿ. ಹೋಳ್ಗೆ ಸೀಟ್ ಇಲ್ಲ ಅಂತ ಬಟರ್ ಪೇಪರನ್ನು ಇಲ್ಲ ಅನ್ನೋರು ಪ್ಲಾಸ್ಟಿಕ್ ಸೀಟ್ ಇರ್ತಾವಲ್ರಿ ಮನ್ಯಾಗ, ಪ್ಲಾಸ್ಟಿಕ್ ಕವರ್, ಅದ್ರ ಮ್ಯಾಗ ಮಾಡ್ಕೊಂಡ್ರೂ ಬರ್ತದೆ. ಇದನ್ನು ನಾವು ತೆವ್ಯಾಗ ಹಾಕಿ ಬೇಯಿಸಿ ತಗೊಳ್ಳೋಣ. ಕೆಂಪಗೆ ಬೇಯಿಸಿ ತಗೊಳ್ಳೋಣ. ಈ ಟೈಪ ನಾನು ಎಲ್ಲ ಹೋಳಿಗೆ ಮಾಡಿ ತಗೊಂಡಿನಿ. ಬಿಸಿ ಬಿಸಿ ಹೋಳ್ಗೆ ಈಗ ತುಪ್ಪ ಹಾಕ್ಕೊಂಡು ತಿನ್ನೋನು. ಬರ್ರಿ ಸ್ನೇಹಿತರೆ, ಈ ಟೈಪ ನಾನು ಬೇರೆ ಬೇರೆ ರೆಸಿಪಿ ನಿಮಗೆ ಮಾಡಿ ತೋರಿಸ್ಲಿಕ್ಕತ್ತೀನಿ. ನಮ್ಮ ಚಾನಲ್ನ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡೋದು ಮರಿಬೇಡ್ರಿ. ಇಂಥದ್ದೇ ಮತ್ತೊಂದು ರೆಸಿಪಿ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.